2 ದಿನಗಳ ಬ್ರಿಕ್ಸ್ ಕೃಷಿ ಸಚಿವರ ಸಮ್ಮೇಳನ ಮಧ್ಯಪ್ರದೇಶದ ಇಂದೋರ್ನಲ್ಲಿಂದು ಆರಂಭಗೊಂಡಿತು. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಇದರ ನೇತೃತ್ವ ವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಚಿವರು ಕಳೆದ ದಶಕದಲ್ಲಿ ಕೃಷಿ ವಲಯವು ಶೇಕಡಾ 4.5ರಷ್ಟು ಸರಾಸರಿ ವಾರ್ಷಿಕ ಬೆಳವಣಿಗೆಯನ್ನು ದಾಖಲಿಸಿದೆ. ದೇಶದ ಒಟ್ಟು ಆಹಾರ ಉತ್ಪಾದನೆಯು ಸುಮಾರು 376 ದಶಲಕ್ಷ ಟನ್ಗಳಿಗೆ ಏರಿದೆ. ಶೇಕಡಾ 87ರಷ್ಟು ಸಣ್ಣ ಮತ್ತು ಅತಿಸಣ್ಣ ರೈತರನ್ನು ಸಬಲೀಕರಣಗೊಳಿಸುವುದು ಸಮಗ್ರ ಅಭಿವೃದ್ಧಿಯ ಪ್ರಮುಖ ಅಂಶವಾಗಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಭಾರತದ ನೀತಿಯು ಸಮರದ ಬದಲು ಶಾಂತಿ ಹಾಗೂ ಸಂಘರ್ಷದ ಬದಲು ಸಹಕಾರದ ತಳಹದಿಯ ಮೇಲೆ ನಿರ್ಮಾಣಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಕ್ಷಿಪ್ರ ಪ್ರಗತಿಯಾಗುತ್ತಿದೆ ಎಂದು ಹೇಳಿದರು. संकट आने की संभावना है, ये अकेले हम नहीं कह रहे, दुनिया के बाकी एजेंसीज भी कह रही है, लेकिन उससे मुकाबले के लिए जो बेहतर से बेहतर हो सकता है वो हम करने की कोशिश कर रहे हैं. भारत सरकार ने जो व्यवस्था की है, हम ये प्रयत्न करेंगे कि फार्मर आईडी का उपयोग करके किसान के पास जितनी जमीन है उसके हिसाब से कितनी आवश्यकता है खाद की वो बताएंगे. कोशिश ये करेंगे कि दुकान भी उसके लिए जो हमने नई टेक्नोलॉजी का उपयोग किया है वो करना राज्यों के साथ हम शेयर करते हैं, क्योंकि जमीन पर तो राज्य सरकारें उतारती है, लेकिन ऑफलाइन भी खाद लेने का विकल्प उनके पास मौजूद रहेगा. तो एक टेक्नोलॉजी का इस्तेमाल करके ढंग से पहुंच जाए, डाइवर्ट ना हो, गड़बड़ ना हो, इसकी कोशिश की जाएगी. इम्प्लीमेंट उसको राज्य सरकारों को उत्पादकता में सुधार लाने और खेती को अधिक टिकाऊ बनाने पर है. 5 ದಿನಗಳ ಈ ಅಂತಾರಾಷ್ಟ್ರೀಯ ಬ್ರಿಕ್ಸ್ ಕೃಷಿ ಸಮಾವೇಶದ 4ನೇ ದಿನವಾದ ಇಂದು ಅತ್ಯಂತ ಪ್ರಮುಖವಾದ ಕೃಷಿ ಸಚಿವರ ಸಂವಾದವನ್ನು ನಡೆಸಲಾಗುತ್ತಿದೆ. ಅಧಿವೇಶನದಲ್ಲಿ ಆಹಾರ ಭದ್ರತೆ, ಹವಾಮಾನ ಬದಲಾವಣೆ, ಡಿಜಿಟಲ್ ತಂತ್ರಜ್ಞಾನ ಮತ್ತು ಮಹಿಳಾ ರೈತರ ಪಾತ್ರದ ಕುರಿತು ವ್ಯಾಪಕ ಚರ್ಚೆಗಳು ನಡೆಯುತ್ತಿವೆ. ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಈ ಸಮ್ಮೇಳನವು ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಜೊತೆಗೆ ಪಾಲುದಾರ ರಾಷ್ಟ್ರಗಳ ಭಾಗವಹಿಸುವಿಕೆಗೆ ಮತ್ತು ಜಾಗತಿಕ ಕೃಷಿ ಸಹಕಾರಕ್ಕೆ ಮಹತ್ವದ ವೇದಿಕೆಯಾಗಿದೆ.